ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಕ್ಸಸ್ ಟ್ರ್ಯಾಕ್. ಕ್ಲಾಸ್ 3 ಮೂರನೇ ತರಗತಿಯ ಫಾರ್ಮೇಟಿವ್ ಅಸೆಸ್ಮೆಂಟ್ FA1 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ಇಲ್ಲಿ ನೀಡಲಾಗಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ಸ್ FA1 ಮತ್ತು ಅದಕ್ಕೆ ಉತ್ತರಗಳು. ಈಗ ನೀವು ಇಂಗ್ಲೀಷು, ಕನ್ನಡ, ಗಣಿತ, ಪರಿಸರ ಇವಿಷ್ಟನ್ನು ಈಗ ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ನೋಡ್ತೀರಾ. ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು, ಮಾದರಿ ಉತ್ತರಗಳನ್ನು ನೋಡ್ತೀರಾ. ಅದಕ್ಕೆ ತಕ್ಕಂತೆ ತಯಾರಾಗಬಹುದಾಗಿದೆ ವಿದ್ಯಾರ್ಥಿಗಳು. ಈಗ ಪ್ರಾರಂಭ ಮಾಡೋಣ ಬನ್ನಿ. ಮೊದಲನೇದಾಗಿ ಇಂಗ್ಲೀಷು FA1. ಚೂಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ಕಲರ್ ಡಸ್ ದಿ ಚೈಲ್ಡ್ ಇನ್ ದ ಪಯಮ್ ನೀಡ್? ಅಂದರೆ ಯಾವ ಕಲರು ಇಲ್ಲಿ ಮಗುವಿಗೆ ಅಗತ್ಯವಾಗಿದೆ ಅಂತ ಅರ್ಥ. ರೆಡ್ ಅಂದರೆ ಕೆಂಪು. ಆರ್ ಆಸ್ ಪರ್ ದಿ ಸ್ಪೆಸಿಫಿಕ್ ಟೆಕ್ಸ್ಟ್ ಬುಕ್ ಪೋಯಮ್ ಕಾಂಟೆಕ್ಸ್ಟ್ ಹೂ ಡಿಡ್ ಬದಲ್ ಫೈಂಡ್ ಬೈ ದಿ ಸೈಡ್ ಆಫ್ ದಿ ರೋಡು? ಅದಕ್ಕೆ ಆನ್ಸರು ಎ ಪಪ್ಪಿ ಅಂತ ಇದೆ. ನಂತರ ವಾಟ್ ಡಿಡ್ ಬದಲ್ ಆ್ಯಂಡ್ ಇಸ್ ಮದರ್ ನೇಮ್ ದಿ ಪಪ್ಪಿ? ಆನ್ಸರ್ ಮೋತಿ. ಅನಂತರ ವೇರ್ ಡಿಡ್ ಬೋದಲ್ ಫಾಲ್ ಆನ್ ರೈನಿ ಡೇ? ಆನ್ಸರ್ ಇಂಟು ಡೀಪ್ ಪಿಟ್. ಆಳವಾದಂಥ ಒಂದು ಪಿಟ್ಟು, ಅದು ಹಳ್ಳದಂಥ ಸ್ಥಳ. ಅನಂತರ ಎರಡನೇದಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಖಾಲಿ ಜಾಗವನ್ನು ಭರ್ತಿ ಮಾಡೋದು. ಏನಿದೆ ಅಂದರೆ ಇಫ್ ಯು ಶೇರ್ ಅವರ್ ಕ್ರ್ಯಾನ್ಸ್ ವಿ ಹ್ಯಾವ್ ಫುಲ್. ಈಗ ಆನ್ಸರು ಅದಕ್ಕೆ ಬಾಕ್ಸ್ ಅಂತ ಬರ್ತಿದೆ, ಅಥವಾ ಆರ್ಸೆಟ್. ಆನಂತರ ಬದಲ್ ಲೀವ್ಡ್ ವಿತ್ ಹಿಸ್ ಇನ್ ವಿಲೇಜ್ ಅಂತ ಇದೆ. ಆನ್ಸರ್ ಮದರ್, ಅಂದರೆ ತಾಯಿ ಜೊತೆ ಅವನು ಅಲ್ಲಿ ವಾಸವಾಗಿರ್ತಾನೆ ಅಂತ ಆಗಿರುತ್ತೆ. ಅನಂತರ ಮೋತಿ ಫಾಲೋಡ್ ಬದಲ್ ಸೌಂಡ್ ವೆಂಟ್ ನಿಯರ್ ದಿ ಪಿಟ್. ಅದಕ್ಕೆ ಆನ್ಸರು ಫುಟ್ ಪ್ರಿಂಟ್ಸ್ ಅಥವಾ ಬಾರ್ಕ್ ಸೆಂಟ್. ಆನಂತರ ಮೂರನೇ ಒಂದು ಹಂತದಲ್ಲಿ ಅರೇಂಜ್ ದಿ ಎವರ್ ಇನ್ ದಿ ಕರೆಕ್ಟ್ ಆರ್ಡರ್. 1 2 3. ಈಗ ಬಾದಲ್ ಹಗ್ಡ್ ಮೋತಿ. ಬಾದಲ್ ಕೇಮ್ ಅಕ್ರಾಸ್ ಎ ಪಪಿ ಬೈ ಸೈಡ್ ಆಫ್ ದ ರೋಡು. ನಂತರ ಮೋತಿ ವೆಂಟ್ ನಿಯರ್ ದಿ ಪಿಟ್ ಅಂಡ್ ಸ್ಟಾರ್ಟೆಡ್ ಬಾರ್ಕಿಂಗ್, ಅಂದರೆ ಬೊಗಳುತ್ತೆ ಅಂತ ಅರ್ಥ. ಅದು ನಾಯಿ. ಮೋತಿ ಅಂದರೆ ನಾಯಿ. ಈಗ ಆನ್ಸರ್ ಇನ್ 1 ಸೆಂಟೆನ್ಸಸ್. ವೈ ಡಿಡ್ ಚಿಲ್ಡ್ರನ್ ಶೇರ್ ದೇರ್ ಕ್ರಯಾನ್ಸ್? ಅದಕ್ಕೆ ದಿ ಚಿಲ್ಡ್ರನ್ ಶೇರ್ಡ್ ದೇರ್ ಕ್ರಯಾನ್ಸು ಅಂದರೆ ಯಾಕೆ ಮಕ್ಕಳು ಕ್ರಯಾನನ್ನು ಹಂಚ್ಕೊಳ್ತಾರೆ ಅಂತ ಅರ್ಥ. ಕ್ರಯಾನ್ಸ್ ಹಂಚ್ಕೊತಾರೆ. ಕ್ರಯಾನ್ಸ್ ಎವ್ರಿ ಒನ್ ಕುಡ್ ಡ್ರಾ ಆ್ಯಂಡ್ ಕಂಪ್ಲೀಟ್ ದೇರ್ ಪಿಕ್ಚರ್ಸ್ ಟುಗೆದರ್. ಅವರು ಚಿತ್ರವನ್ನು ಪೂರ್ಣಗೊಳಿಸೋದಕ್ಕೆ ಸಹಾಯ ಆಗುತ್ತೆ ಅದು ಪ್ರತಿಯೊಬ್ಬರಿಗೂ. ಹಾಗಾಗಿ ಅವರು ಇಲ್ಲದೆ ಇರೋರಿಗೆ ಕೊಡ್ತಾರೆ ಅಂತ ಅರ್ಥ. ಆನಂತರ ಹೌ ಡಿಡ್ ಮೋತಿ ಹೆಲ್ಪ್ ಟು ಫೈಂಡ್ ಬೀರಬಲ್? ಅಂದರೆ ಮೋತಿ ವೆಂಟ್ ನಿಯರ್ ದಿ ಪಿಟ್. ಅದು ಹೇಗೆ ಮೋತಿ ಬೀರ್ಬಲ್ನಿಗೆ ಹೆಲ್ಪ್ ಮಾಡ್ತಂತ. ಮೋತಿ ವೆಂಟ್ ನಿಯರ್ ದಿ ಪಿಟ್ ಹತ್ರ ಹೋಗುತ್ತೆ ಅದು. ವೇರ್ ಬಾದಲ್ ಫೆಲ್ ಆ್ಯಂಡ್ ಸ್ಟಾರ್ಟೆಡ್ ಬಾರ್ಕಿಂಗ್ ಲೌಡ್ಲಿ ಟು ಕಾಲ್ ಫಾರ್ ಹೆಲ್ಪ್. ಅದು ಜೋರಾಗಿ ಬೊಗಳ್ತಾ ಇರುತ್ತೆ ಸಹಾಯಕ್ಕೋಸ್ಕರವಾಗಿ ಅಂತ. ನಂತರ ಪಿಕ್ಚರ್ ರೀಡಿಂಗು. ಪಿಕ್ಚರ್ ನೋಡಿ ಅದನ್ನು ನಾವು ಓದಬೇಕು. ರೈಟ್ ದಿ ನೇಮ್ ಆಫ್ ದಿ ಅನಿಮಲ್ಸ್ ಬರ್ಡ್ಸ್ ಯು ಸಿ ಇನ್ ದಿ ಪಿಕ್ಚರ್. ನೀವು ಚಿತ್ರವನ್ನು ನೋಡ್ತೀರಾ, ನೋಡಿಬಿಟ್ಟು ಅದು ಏನು ಅಂತ ಹೇಳಬೇಕು. ಅದೇ ಆನ್ಸರ್ ಆಗುತ್ತೆ ಎಕ್ಸಾಮ್. ಈಗ ಆನ್ಸರ್ ಇಲ್ಲಿ ಉದಾಹರಣೆ ಬರ್ಡ್, ಪಕ್ಷಿಯಾಗಿದೆ ಒಂದು. ಆನಂತರ ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಪರಿಸರ ಅಧ್ಯಯನಕ್ಕೆ ಬರೋಣ. ಇಂಗ್ಲೀಷ್ ಮುಗೀತು. ಇಲ್ಲಿ ನಾನು ಇಂಗ್ಲೀಷ್ ಅಷ್ಟೇ ಹೇಳ್ತೀನಿ, ಕನ್ನಡದಲ್ಲಿ ನೀವು ನೋಡ್ಕೊಳ್ಳಿ. ನಾನು ಹೇಳೋ ಇಂಗ್ಲೀಷನ್ನು ನೀವು ಇಲ್ಲಿ ನೋಡ್ಕೊತಾ ಇದ್ದರೆ ಗುಡ್ ಪ್ರೊನೌನ್ಸಿಯೇಷನ್ ಪ್ರಾಕ್ಟೀಸ್ ಆಗುತ್ತೆ. ಓಕೆ. ಚೂಸ್ ದಿ ಕರೆಕ್ಟ್ ಆನ್ಸರ್ ಅಂದರೆ ಸರಿಯಾದ ಉತ್ತರ ಆಯ್ಕೆ ಮಾಡಿ. ಕನ್ನಡ ನೀವು ಓದ್ಕೊಳ್ಳಿ, ಪರವಾಗಿಲ್ಲ. ಪ್ಲ್ಯಾಂಟ್ ಲೀವ್ಸ್ ಆರ್ ಯೂಶುವಲಿ ಗ್ರೀನ್ ಇನ್ ಕಲರ್. ಇಲ್ಲಿ ಆನ್ಸರ್ ಇದೆ ನೋಡಿ, ಗ್ರೀನ್ ಇನ್ ಕಲರ್ ಅಂತ ಆಯಿತು. ಆಮೇಲೆ ವಿಚ್ ಲೆಸನ್ ಹೆಲ್ಪ್ ಐಡೆಂಟಿಫೈ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್? ಯಾವ ಒಂದು ಲೆಸನ್ ನಮಗೆ ಹೆಲ್ಪ್ ಆಗುತ್ತೆ ಗುರುತಿಡಿಯೋದಕ್ಕೆ? ಲಿವಿಂಗು ಮತ್ತು ನಾನ್ ಲಿವಿಂಗು ಅಂತ. ಅದೇ ಸಜೀವ ಅಂದರೆ ಬದುಕಿರುವಂಥವು, ನಿರ್ಜೀವ ಅಂತಂದರೆ ಒಬ್ಬ ಜೀವ ಉಸಿರಾಟ ಇರೋಲ್ಲ, ಜೀವ ಇಲ್ಲದೆ ಇರೋವಂಥವು ಆಗುತ್ತೆ. ಅದಕ್ಕೆ ಆನ್ಸರ್ ಜಡ್ಜ್ಮೆಂಟ್ ಆಫ್ ದಿ ಓಲ್, ಗೂಬೆಯ ನ್ಯಾಯ ಅಂತ. ಓಲ್ ಅಂದರೆ ಗೂಬೆ, ಜಡ್ಜ್ಮೆಂಟ್ ಅಂದರೆ ನ್ಯಾಯ ಅಂತ ಅರ್ಥ. ವಿಚ್ ಆಫ್ ದಿಸ್ ಈಸ್ ಸೋರ್ಸ್ ಆಫ್ ವಾಟರ್? ಈಗ ನೀರಿನ ಒಂದು ಮೂಲ ಯಾವುದು? ನೀರು ಉತ್ಪತ್ತಿ ಆಗೋದು ಎಲ್ಲಿಂದ ಉತ್ಪತ್ತಿ ಆಗುತ್ತೆ, ಎಲ್ಲಿಂದ ಬರುತ್ತೆ, ಮೂಲ ಯಾವುದು ಅಂತ ಅಂದಾಗ ಆನ್ಸರ್ಸು ರಿವರ್, ನದಿಗಳಿಂದ ಬರುತ್ತೆ. ನದಿಗಳು ಹೇಗೆ ಹೋಗುತ್ತೆ ಅನ್ನೋದು ನೀವು ಪರಿಸರದಲ್ಲಿ ನೋಡಿರ್ತೀರ. ಆನಂತರ ಪ್ಲ್ಯಾಂಟ್ಸ್ ಮೇ ಡಿಫರ್ ಇನ್ ದೇರ್ ಸೈಜ್, ಕಲರ್ ಆ್ಯಂಡ್
ಅಂದರೆ ಅದು ಸಸ್ಯಗಳು ಇವು ಗಾತ್ರದಲ್ಲಿ ಭಿನ್ನತೆಯನ್ನು ಹೇಳ್ತಾ ಇದೆ. ಇದು ಏನು ಅರ್ಥ? ಶೇಪ್ ಅಂದರೆ ಆಕಾರ. ಶೇಪ್ ಅಂದರೆ ಆಕಾರ. ಮೀನಿಂಗ್ ತಿಳ್ಕೊಳ್ಳಿ, ಮುಖ್ಯವಾದ್ದು. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಬಿಟ್ಟ ಸ್ಥಳ ತುಂಬಬೇಕು. ಫಾಲನ್ ಲೀವ್ಸ್ ಕ್ಯಾನ್ ಬಿ ಯೂಸ್ಡ್ ಪ್ರಿಪೇರ್, ಉದುರಿದ ಎಲೆಗಳನ್ನು ತಯಾರಿಸಲು ಬಳಸಬಹುದು. ಇದು ಆನ್ಸರ್ ಕಾಂಪೋಸ್ಟ್ ಅಥವಾ ಮೇನ್ಯೂರ್, ಅಥವಾ ಗೊಬ್ಬರ ಅಂತ ಆಗುತ್ತೆ. ದ ಓಲ್ ಅಂದರೆ ಗೂಬೆ ಅಂತ. ವಾಸ್ ಆಸ್ಕ್ಡ್ ಟು ಸೆಟ್ಲ್ ದಿ ಡ್ಯಾಶ್, ಏನು ಡಿಸ್ಪ್ಯೂಟ್, ಪ್ರಾಬ್ಲಮ್. ಗೂಬೆ ಏನು ಕೇಳ್ತೋ ಅದನ್ನು ತೀರ್ಮಾನ ಮಾಡಿ ಅಂತ. ಅಂದರೆ ಒಂದು ಜಗಳ ಆಗಿರುತ್ತೆ. ಡಿಸ್ಪ್ಯೂಟ್ ಅಂದರೆ ಜಗಳ, ಪ್ರಾಬ್ಲಮ್ ಅಂದರೆ ಸಮಸ್ಯೆ. ಈ ಜಗಳ ಮತ್ತು ಸಮಸ್ಯೆ ಇವುಗಳನ್ನು ಸೆಟ್ಲ್ ಮಾಡಬೇಕಂದ್ರೆ ಅವನ್ನ ಮತ್ತೆ ಆಗ್ದಂಗೆ ಮಾಡಿ ಅಂತ ಅರ್ಥ. ಹಾಗೆ ಅದು ಡ್ಯಾಶಿಗೆ ಭರ್ತಿ ಮಾಡಿ. ಮೊದಲನೇ ಡ್ಯಾಶ್ಗೆ ಡಿಸ್ಪ್ಯೂಟ್ ಅಂತ, ಎರಡನೇ ಡ್ಯಾಶ್ಗೆ ಪ್ರಾಬ್ಲಮ್ ಅಂತ ಇಲ್ಲಿ ಆನ್ಸರ್ ಇದೆ. ನಂತರ ವಿ ನೀಡ್ ವಾಟರ್ ಫಾರ್ ಅವರ್ ಡೈಲಿ, ನಮಗೆ ಪ್ರತಿದಿನ ಏನು ಡ್ಯಾಶ್ಗಳಿಗೆ ನೀರು ಬೇಕಾಗುತ್ತದೆ. ಏನೋ ಆಕ್ಟಿವಿಟೀಸ್, ನಿತ್ಯ ಚಟುವಟಿಕೆಗಳಿಗೆ. ನೀಡ್ಸ್ ಕೆಲಸ, ಅಗತ್ಯವಾಗಿ ಸ್ನಾನ ಮಾಡೋದಕ್ಕೆ, ಅವು ಕುಡಿಯೋದಕ್ಕೆ, ಅಡುಗೆಗೆ, ಇದು ಅಗತ್ಯವಾಗಿ. ಅದು ಡ್ಯಾಶ್, ಅದು ಆನ್ಸರ್ ಇದೆ. ಈಗ ಮೂರನೇ ಹಂತದಲ್ಲಿ ಮ್ಯಾಚ್ ದಿ ಫಾಲೋಯಿಂಗ್, ಕೆಳಗಿನವುಗಳನ್ನು ಹೊಂದಿಸಿ ಅಂತ ಇದೆ. ಗ್ರೀನ್ ವೆಲ್ತ್, ಹಸಿರು ಸಿರಿ. ಪ್ಲ್ಯಾಂಟ್ಸ್ ಆ್ಯಂಡ್ ಲೀವ್ಸ್, ಸಸ್ಯಗಳು ಮತ್ತು ಎಲೆಗಳು. ಈಗ ಜಜ್ಮೆಂಟ್ ಆಫ್ ದಿ ವಾಲ್, ಗೂಬೆಯ ನ್ಯಾಯ. ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಅಂದರೆ ಜೀವ ಇರೋ ಮತ್ತು ಜೀವ ಇಲ್ಲದೆ ಇರೋ ಅಂತ ಅರ್ಥ. ಸ್ಟೋರಿ ಆಫ್ ಡ್ರಾಪ್ ವಾಟರ್ ಅಂದರೆ ಹನಿ ಹೇಳಿದ ಕತೆ. ಸೋರ್ಸ್ ಆಫ್ ವಾಟರ್, ನೀರಿನ ಆಕಾರ. ನೀರು ಮೂಲಗಳು ಅಂದರೆ ನೀರು ಹೇಗೆ ತಯಾರಾಗುತ್ತೆ, ಎಲ್ಲಿಂದ ಬರುತ್ತೆ ಅನ್ನೋದು ಅದೇ ಆಕಾರಗಳು ಅಂತ ಆಗುತ್ತೆ. ಎ ಡೇ ಇನ್ ದ ಗಾರ್ಡನ್ ಅಂದರೆ ಗಾರ್ಡನ್ ಅಂದರೆ ತೋಟದಲ್ಲಿ ಒಂದಿನ, ಅದರಲ್ಲಿ ಅನಿಮಲ್ ಆ್ಯಂಡ್ ಬರ್ಡ್ಸ್. ಅದಕ್ಕೆ ಆನ್ಸರ್ ಏನಂತ ಅಂದರೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಈಗ ಆನ್ಸರ್ ಬ್ರೀಫ್ಲಿ. ನೆಕ್ಸ್ಟ್ 4ನೇ ಸ್ಟೇಜಲ್ಲಿದ್ದೀವಿ. ರೈಟ್ ಎನಿ 2 ಥಿಂಗ್ಸ್ ಯು ಕ್ಯಾನ್ ಅಬ್ಸರ್ವ್ ಅಬೌಟ್ ಲೀವ್ಸ್. ಅದಕ್ಕೆ ಏನು ಆನ್ಸರ್ ಅಂದರೆ ಲೀವ್ಸ್ ಹ್ಯಾವ್ ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಸೈಜಸ್. ಎಲೆಗಳು ವಿಭಿನ್ನವಾದ ಆಕೃತಿ ಮತ್ತು ಅಳತೆ, ಸೈಜು, ಗಾತ್ರವನ್ನು ಹೊಂದಿರ್ತವೆ. ಲೀವ್ಸ್ ಆರ್ ಯೂಶುವಲಿ ಗ್ರೀನ್ ಇನ್ ಕಲರ್. ಸಾಮಾನ್ಯವಾಗಿ ಎಲೆಗಳು ಹಸಿರು ಬಣ್ಣದಲ್ಲೇ ಇರುತ್ತೆ. ಓಕೆ, ಈಗ ನೆಕ್ಸ್ಟು ರೈಟ್ ಎನಿ 2 ಸೋರ್ಸಸ್ ಆಫ್ ವಾಟರ್. ನೀರಿನ ಯಾವುದಾದ್ರೂ 2 ಮೂಲಗಳು ಎಂದರೆ ನದಿ ಮೂಲ ಮತ್ತು ಬಾವಿಗಳು. ಬಾವಿ ಅಂತರ್ಜಲ ಉತ್ಪತ್ತಿ ಆಗ್ತಾ ಇರುತ್ತೆ. ಬಾವಿನಲ್ಲಿ ನೀರು ಅಷ್ಟೇ ಖಾಲಿ ಆದಂಗೆ ಮತ್ತೆ ಬರುತ್ತಾ ಇರುತ್ತೆ ಕಾಲಾಂತರದಲ್ಲಿ ಅಂತ ಅರ್ಥ. ಓಕೆ, ಇದಾಗಿತ್ತು. ಈಗ ಪರಿಸರ ಮುಗೀತು. ಈಗ ಬನ್ನಿ ಕನ್ನಡ FA1 ಫಾರ್ಮೇಟಿವ್ ಅಸೆಸ್ಮೆಂಟ್, ರೂಪಣಾತ್ಮಕ ಮೌಲ್ಯಮಾಪನದ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಈಗ ಕನ್ನಡವನ್ನು ಪ್ರಾರಂಭಿಸೋಣ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ತುತ್ತೂರಿ ಪಾಠವು ಯಾವ ರೂಪದಲ್ಲಿದೆ? ಪದ್ಯ. ನನ್ನ ಕನಸು ಪಾಠದಲ್ಲಿ ಮುಖ್ಯವಾಗಿ ಯಾವ ವಿಷಯ ವ್ಯಕ್ತವಾಗುತ್ತದೆ? ಕನಸು. ಉತ್ತರ ಕನಸು. ಸ್ವಾತಂತ್ರ್ಯ ದಿನಾಚರಣೆ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಉತ್ತರ ಸ್ವಾತಂತ್ರ್ಯೋತ್ಸವ. ಈಗ ಮಾದರಿಯಂತೆ ಬರಿ, ಅದು ಹೇಗಿರುತ್ತೆ ಅದನ್ನು ನೋಡ್ಕೊಂಡು ಬರೀಬೇಕು. ಮಾದರಿಯಂತೆ ಹಾರಿದನು, ಹಾರಿದಳು, ಹಾರಿದರು. ಹಾಡು ಅಂದರೆ ಹಾಡಿದನು, ಹಾಡುಗಳು. ಖಾಲಿ ಮಾದರಿ ಅಂದರೆ ಓದಿದನು. ಈಗ ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. ಪ್ರಶ್ನೆ ಏನಂತಂದರೆ ತುತ್ತೂರಿ ಅಂತ ಅಂದರೆ ಏನು? ಉತ್ತರ ತುತ್ತೂರಿ ಅಂದರೆ ಊದುವ ಒಂದು ಬಗೆಯ ವಾದ್ಯ, ಪೀಪಿ. ಅದೀಗ ಇನ್ನೊಂದು ಪ್ರಶ್ನೆ, ನನ್ನ ಕನಸು ಪಾಠದಲ್ಲಿ ಯಾರ ಕನಸಿನ ಕುರಿತು ಹೇಳಲಾಗಿದೆ? ಅದಕ್ಕೆ ಉತ್ತರ ನನ್ನ ಕನಸು ಪಾಠದಲ್ಲಿ ಮಗುವಿನ ಕನಸು ಕುರಿತು ಹೇಳಲಾಗಿದೆ. ಆಯ್ತದು. ಆನಂತರ ನನ್ನ ಕನಸು ಪಾಠದಲ್ಲಿ ಯಾರ ಕನಸು ಕುರಿತು ಹೇಳಲಾಗಿದೆ ಅಂದರೆ ಮಗುವಿನ ಕನಸು ಕುರಿತು. ಆಯಿತು. ಪ್ರಶ್ನೆ, ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೇನು? ಭಾರತವು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ಸವಿನೆನಪಿಗಾಗಿ ಆಚರಿಸುವ ಒಂದು ರಾಷ್ಟ್ರೀಯ ಹಬ್ಬವೇ ಆಗಿದೆ. ಆನಂತರ 4ನೇ ಒಂದು ಹಂತದಲ್ಲಿ 2 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಏನಂತಂದರೆ ಪ್ರಶ್ನೆ, ನನ್ನ ಕನಸು ಪಾಠದ ಮುಖ್ಯ ಆಶಯವನ್ನು ಬರೆಯಿರಿ. ಮಕ್ಕಳು ತಮ್ಮ ಕನಸಿನಲ್ಲಿ ಕಾಣುವ ಸುಂದರ ಲೋಕ ಕಲ್ಪನೆಗಳು ಮತ್ತು ಆಸೆಗಳನ್ನು ವ್ಯಕ್ತಪಡಿಸುವುದು ಈ ಪಾಠದ ಮುಖ್ಯ ಆಶಯವಾಗಿದೆ. ಅನಂತರ ಪ್ರಶ್ನೆ, ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಶಾಲೆಯಲ್ಲಿ ಮಾಡುವ 2 ಕಾರ್ಯಗಳನ್ನು ಬರೆಯಿರಿ. ಉತ್ತರ ಧ್ವಜಾರೋಹಣ ಮಾಡುವುದು ಮತ್ತು ರಾಷ್ಟ್ರಗೀತೆ ಹಾಡುವುದು. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದು ಮತ್ತು ಸಿಹಿ ಹಂಚುವುದು. ಆಮೇಲೆ ಪದಗಳನ್ನು ಬಳಸಿ ವಾಕ್ಯ ಬರೀಬೇಕು. ಕನಸು, ಅದರ ಕನಸು ಅನ್ನೋ ಪದ ಬಳಸಿ ಒಂದು ವಾಕ್ಯ ಮಾಡಿ. ಅಂದರೆ ನಿನ್ನೆ ರಾತ್ರಿ ನನಗೊಂದು ಸುಂದರವಾದ ಕನಸು ಬಿದ್ದಿತ್ತು. ಅಲ್ಲ, ಕನಸು ಅನ್ನೋ ಪದ ವಾಕ್ಯದಲ್ಲಿ ಬಂದಿದೆ ನೋಡಿ. ಅದೇ ರೀತಿ ಸ್ವಾತಂತ್ರ್ಯ ಅನ್ನೋ ಒಂದು ಪದ ಬಳಸಿ ವಾಕ್ಯ ಮಾಡ್ತೀವಿ. ಅಂದರೆ ನಾವು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಗೌರವಿಸಬೇಕು. ನೋಡಿ, ಈಗ ವಾಕ್ಯದಲ್ಲಿ ಸ್ವಾತಂತ್ರ್ಯವನ್ನು ಅನ್ನೋದರಲ್ಲಿ ಬಂದಿದೆ, ಗೌರವಿಸಬೇಕು ಪಕ್ಕದಲ್ಲಿ. ಓಕೆ, ಇದಾಯಿತು. ಕನ್ನಡ ಮುಗೀತು. ಈಗ ಗಣಿತದ ಬಗ್ಗೆ ನಾವು ತಿಳ್ಕೊಳ್ಳೋಣ. FA1 ಪರೀಕ್ಷೆ
ಇದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ನೀವು ನೋಡ್ತಾ ಇದ್ದೀರಾ. ಸಮ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಮ್ಯಾಥಮೆಟಿಕ್ಸ್. ಈಗ ಕೌಂಟ್ ಆ್ಯಂಡ್ ರೈಟ್, ಎಣಿಸಿ ಬರೆಯೋದು. ಕೌಂಟ್ ದಿ ಲೆಟರ್ಸ್ ಇನ್ ದಿ ವರ್ಡ್ ಕೌ. ಆನ್ಸರ್ ಅದರ 3 ಬರ್ತಿದೆ. ಕೌಂಟ್ ದಿ ಲೆಟರ್ಸ್ ಇನ್ ದ ವರ್ಡ್ ಕ್ಯೂಬಾಯ್ಡ್ ಅಂದ ಪದದಲ್ಲಿ ಅದು ವಿಚ್ ಹ್ಯಾಸ್ ದಿ ಲಾಂಗರ್ ನೇಮ್. ಸರ್ಕಲ್ ಇಟ್, ಅದು ಮಾಡಬೇಕು ಸರ್ಕಲ್ನ. ಆನ್ಸರ್ ಎಲಿಫೆಂಟ್ ಆಗುತ್ತೆ ಇಲ್ಲಿ. ಆಮೇಲೆ 2ನೇ ಹಂತದಲ್ಲಿ ಗ್ರೂಪ್ ದಿ ವರ್ಡ್ಸ್, ಪದಗಳನ್ನು ಗುಂಪು ಮಾಡಿ ಅಂತ ಅರ್ಥ. ಈಗ ವರ್ಡ್ಸ್ ಡಾಗ್, ಬಟರ್ಫ್ಲೈ, ಆರ್ಟ್. ಶಾರ್ಟ್ ನೇಮು ಅಂದರೆ ಚಿಕ್ಕ ಹೆಸರು, ಲಾಂಗ್ ನೇಮು ಅಂತಂದರೆ ಉದ್ದವಾದಂಥ ಹೆಸರು. ಈಗ ಇಲ್ಲಿ ಡಾಗ್ ಇದೆ, ಆಮೇಲೆ ಬಟರ್ಫ್ಲೈ ಇದೆ, ಆನಂತರ ಆಂಟ್ ಇದೆ, ಈ ಥರ. ಆನಂತರ 3ನೇದಾಗಿ ಚೂಸ್ ದಿ ಕರೆಕ್ಟ್ 3D ಶೇಪ್. ಕನ್ನಡದಲ್ಲಿ ನೀವು ಓದ್ಕೊಳ್ಳಿ, ಇಂಗ್ಲೀಷ್ ಮಾತ್ರ ನಾನು ಓದ್ತಾ ಇದ್ದೀನಿ. ಎ ಡೈಸ್ ಹ್ಯಾಸ್ ಎ ಶೇಪ್ ಆಫ್ ಎ ಡ್ಯಾಶ್ ಅನ್ನೋದಕ್ಕಿಲ್ಲಿ ಕ್ಯೂಬ್ ಅಂತ ಬರ್ತಿದೆ. ದಾಳವು ಆಕಾರದಲ್ಲಿದೆ ಅನ್ನೋದು ಚೌಕಗನ. ಆನಂತರ ಶೇಪ್ ವಿತ್ ಎ 1 ಪಾಯಿಂಟೆಡ್ ಕಾರ್ನರ್ ಈಸ್ ಎ ಕೋನ್ ಅಂತ ಹಾಕ್ಬೇಕಿಲ್ಲಿ. ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಕೆಳಗಡೆ ನೋಡಿ. ನಂತರ ವಿಚ್ ಶೇಪ್ ಹ್ಯಾಸ್ ಓನ್ಲಿ ಕರ್ವ್ಡ್ ಫೇಸ್. ವಕ್ರಮುಖ ಮಾತ್ರ ಇರುವ ಆಕಾರ ಯಾವುದು ಅಂದರೆ ಆನ್ಸರು ಸ್ಪೇರ್ ಅಂದರೆ ಗೋಳ. ವಿಚ್ ಶೇಪ್ ಹ್ಯಾಸ್ ಬೋತ್ ಫ್ಲ್ಯಾಟ್ ಆ್ಯಂಡ್ ಕರ್ವ್ಡ್ ಫೇಸಸ್. ಸಮತಟ್ಟಾದ ಮತ್ತು ವಕ್ರಮುಖಗಳು ಎರಡೂ ಇರುವಂಥ ಆಕಾರ ಯಾವುದು. ಆನ್ಸರು ಅದಕ್ಕೆ ಸಿಲಿಂಡರ್. ಅನಂತರ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಖಾಲಿ ಜಾಗ ಭರ್ತಿ ಮಾಡೋಣ, ಬಿಟ್ಟ ಸ್ಥಳಗಳನ್ನು. ಕ್ಯೂಬ್ ಹ್ಯಾಸ್ ಎ 6 ಈಕ್ವಲ್ ಫೇಸಸ್. ಆಮೇಲೆ ಎ ಸಿಲಿಂಡರ್ ಹ್ಯಾಸ್ ಎ 2 ಫ್ಲ್ಯಾಟ್ ಫೇಸಸ್. ಎ ಕೋನ್ ಹ್ಯಾಸ್ 1 ಪಾಯಿಂಟೆಡ್ ಕಾರ್ನರ್. ಲುಕ್ ಆ್ಯಂಡ್ ಆನ್ಸರ್. ಈಗ ನೋಡಿ ಉತ್ತರ ನೋಡೋದೆ. ಲುಕ್ ಅಟ್ ದಿ ಟಾಯ್. ಟಾಯ್ ಅಂದರೆ ಆಟದ ಸಾಮಾನು. ನೇಮ್ ಎನಿ 2 3D ಶೇಪ್ಸ್ ಯೂಸ್ಡ್ ಆನ್ ಇಟ್. ಈಗ ಅದು ನಿಮ್ಗೆ ಅರ್ಥ ಆಗ್ತಾಯಿದೆ ಕನ್ನಡದಲ್ಲಿ. ಮತ್ತು ಏನೇ ಅನುಮಾನ ಇದ್ರೂ ನಾವು ಅಂಥವನ್ನು ತಿಳಿಸ್ತಾ ಇರ್ತೀನಿ ಬಿಡಿ. ಆನ್ಸರ್ ಅದಕ್ಕೆ ಏನು ಅಂತಂದರೆ ಸ್ಪೇರ್ ಅಂದರೆ ಗೋಳ, ಕನ್ನಡದಲ್ಲಿ ಪಕ್ಕದಲ್ಲಿದೆ. ಸಿಲಿಂಡರ್ ಅಂತ ಅಂದರೆ ಬಾಡಿ, ಆ ಥರ ಇದೆ. ಓಕೆ, ಇದಾಗಿತ್ತು. ಇದುವರೆಗೂ ನೋಡಿದ್ರಿ ಏನು ನಿಮ್ಮ ಒಂದು ತರಗತಿಯ ಎಲ್ಲ ಒಂದು ವಿಷಯಗಳ FA ಪತ್ರಿಕೆಯಲ್ಲಿ ಪ್ರಶ್ನೆಗಳು ಮಾದರಿಯಾಗಿ ಹೇಗೆ ಬರುತ್ತವೆ, ನಾವು ಅದಕ್ಕೆ ಹೇಗೆ ತಯಾರು ಆಗಬೇಕು, ಯಾವ ರೀತಿ ಉತ್ತರ ಬರೀಬೇಕು, ಎಷ್ಟು ಬರೀಬೇಕು ಅನ್ನೋದನ್ನು ನೋಡಿದ್ದೀರ. ಹಾಗಾಗಿ ನೀವು ಸಂಪೂರ್ಣವಾಗಿ 100% ಅಂಕಗಳನ್ನು ಗಳಿಸುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಸರಿಯಾಗಿ ಅಭ್ಯಾಸ ಮಾಡಿ. ಮತ್ತು ಇಂಗ್ಲೀಷ್ನಲ್ಲಿ ನಾನು ಓದುವಾಗ ಪ್ರನೌನ್ಸನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಗಣಿತದಲ್ಲಿ ಮೊದಲೇ ನೀವು ಲೆಕ್ಕ ಮಾಡಿ ಆನಂತರ ಉತ್ತರವನ್ನು ನೋಡಿ ಚೆನ್ನಾಗಿ ಅಭ್ಯಾಸ ಆಗಿ ನೆನಪಲ್ಲಿ ಇಳುತ್ತೆ. ಓಕೆ, ಈ ವಿಡಿಯೋ ನೋಡಿ ತಮಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋ ನಿಮಗೆ ಕಾಣಿಸ್ಕೊಳ್ತಾ ಇರ್ತವೆ. ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್